ಎಲ್ಲ ಕೊಡಿ, ನಾನ್ ಕೊಟ್ಟಿದ್ದು ಕಣ. ಹೇಳಿದ್ದು ನಿಮಗೆ ಯಾರು? ಸೊಸ, ಅಲ್ಲೇ ಸೊಸ. ಬಾಯ್ ಅಜ್ಜಿ, ಬಾಯ್ ಅಜ್ಜಿ, ಬಾಯ್. ಅಜ್ಜಿ ಜೀವಂತ. ಇವತ್ತು ಬೆಳಿಗ್ಗೆ ತಾನೇ ಪ್ರಿಯಕ್ಕ ತಂದ್ಕೊಟ್ಟಿದ್ ಗಿಫ್ಟ್ ಎಲ್ಲ ಹಾಕೊಂಡಿದೀವಿ ಅಂದ್ರೆ ಇವತ್ತೇ ಮೈಸೂರಿಗೆ ಇಳಿದ್ಬಿಟ್ಟಿದ್ದಾರೆ ನಮ್ಮ ಪ್ರಿಯಕ್ಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ಬ್ಲಾಗ್. ಸೊ ಇವತ್ತು ನಂದು ಬರ್ಡೇ. ಈಗ ಮಧುವರು ಇನ್ನೊಂದ್ಸಲ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಲ್ವಾ? ಹೌದಂತೆ. ಖಾಲಿ ದುಡ್ಡೆಲ್ಲ ಖಾಲಿ ನಂದು. ಬರ್ಡೇ ಎಲ್ಲ ಮುಗೀತು. ಸೊ ಇವತ್ತು ನಾವು ಸಿದ್ರಾಮುಂಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ವಾತಿ ಸ್ಪಂದನ ಅವರ ಅಪ್ಪ ಅಮ್ಮ ಇದ್ದಾರಲ್ಲ, ಅದೇ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವರು ಹೊಸದಾಗಿ ಮದುವೆ ಆಗಿರೋ ಹುಡುಗ ಹುಡುಗಿಗೆ ಏನು ಅಡುಗೆ ಮಾಡಿ ಅದೇನೋ ಕರ್ಸಿ ಬಟ್ಟೆ ಗಿಟ್ಟೆ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾರಂತೆ. ಹಂಗಾಗಿ ನಮ್ನ ಮಾತ್ರ ಕರೆದಿದ್ರು. ಇವಳು ಬತ್ತಾವಳೆ ಬೂಸಿನ ನೋಡಕ್ ಬರ್ತಿದೆ. ನನ್ನ ನನ್ಗೆ 5 ಸಲ ನಮ್ಮ ಅಪ್ಪ ಕಾಲ್ ಮಾಡಿ ಕರ್ದೈತೆ. ಸೊ ಹಂಗೆ ನಮ್ಮ ಅಜ್ಜಿ ಅಂತೂ ನೆನ್ನೆಯಿಂದ 10 ಸಲ ಕಾಲ್ ಮಾಡೈತೆ. ಹಂಗೆ ನಮ್ಮ ಅಜ್ಜಿ ಎಲ್ಲ ಪಿಂಪಲ್ಸ್ ಅದು ಏನೋ. ಸೊ ಹಾಗಾಗಿ ಊರಿಗೆ ಹೋಗಿದ್ದು ಬರ್ತೀವಿ ಗೈಸ್. ನನ್ಗೆ ಇನ್ನೂ ಸರ್ಪ್ರೈಸ್ ಕೊಡ್ತಾಳೆ ಅಂತ ನೋಡ್ದಾ? ಇನ್ನು ತೆಗ್ದಿಲ್ಲ, ಒಡ್ದು ಇಲ್ಲ ನೋಡು ಬಲೂನ್ಸು. ಇದೆಲ್ಲ ಇದ್ರ ಸಂಗೀತದೇನಾ? ಯೂಸ್ ಆಯ್ತು. ಅದೊಂದನ್ನ ನಮ್ಮ ಅಣ್ಣಂಗೆ ತಗೊಂಡ್ ಬಾ ಅಂತ ಹೇಳಿ ಊರಿಂದ ತರ್ಸಿರೋದ್ ನಾನು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಮಧು. ನೋಡ್ತೀರಿ ನನ್ ಬರ್ತಡೆ ಹೆಂಗ್ ಮಾಡ್ತೀರಾ ಈ ವರ್ಷ ಅಂತ. ನಮ್ಮ ಅಣ್ಣಂಗೆ ವಾಚ್ ಇಷ್ಟ ಇಲ್ಲ, ಆದ್ರೆ ಈ ವಾಚ್ ನಂತೂ ಬಿಡ್ಲಿಲ್ಲ. ನಾನ್ ಕೊಟ್ಟಿದ್ ಕಣೆ ಹಾಕೊಳ್ಳಿ ಅಂತ. ಅಲ್ಲ, ಹಾಕತ್ತವನಲ್ಲ, ಬಿಡ್ದೇನೆ ಹಾಕತ್ತವನಲ್ಲ. ನೋಡಿ ಇವತ್ತು ಎಲ್ಲರೂ ಪ್ರಿಯಕ ಕೆನಡಾದಿಂದ ತಂದಿರೋ ಗಿಫ್ಟ್ಗಳನ್ನ ಹಾಕೊಂಡಿದೀವಿ. ನಿಮ್ಮ ತೋರಿಸಿ. ನಮ್ಮದಿದು ಅಲ್ಲ, ಇದು ನೋಡಿದ್ರೆ ಹಿಂಗೂ ಯೂಸ್ ಮಾಡ್ಬೋದು. ಚೈನ್ ಓಪನ್ ಮಾಡ್ಬಿಟ್ಟು ಇದ್ರೊಳಗಡೆ ಬರೀ ಮನೆ ಕೀಗಳಿದೆ. ಆ ಕೀ. ಸೊ ಇದು ಗುಚ್ಚಿನ ಅಲ್ಲ, ಕೋಚ್ ಗೈಸ್. ಸೊ ನಂದು ಇದು ವಾಚಿನ ಇಟ್ಕೊ ನಿಮಿಷ ತೋರಿಸ್ತೀನಿ. ನಾನು ನಿನ್ನೆ ಬರ್ಡೇಗೆ ಅಂತ ನನಗೆ ತುಂಬ ದೊಡ್ಡದಿತ್ತು, ಹೋಗಿ ಒಂದು ಮೂರನ್ನ ಕಟ್ ಮಾಡಿಸ್ಬಿಟ್ಟು ಹಾಕೊಂಡಿದ್ದೀನಿ. ನಿನ್ನೆ ಹಾಕೊಂಡೆ, ಫ್ರೀ ಹಾಕೊಂಡಿದ್ದೀನಿ. ಚೆನ್ನಾಗಿದೆ. ಫಸ್ಟ್ ನಂದು ಬ್ರ್ಯಾಂಡೆಡ್ ವಾಚ್ ಗೈಸ್. ಕರ್ಕ ಬಂದ್ಬಿಟ್ಟು ಇದು ಯಾವ ಥರ ಹೇಳಿ, ಹೊರಗೆ ಕೂರಿಸ್ಬಿಟ್ಟು ಅಕ್ಕ ಒಬ್ಳೆ ಹೋಗಿ ಅದೇನು ಹೇಳಿ. ಏನಿಲ್ಲ, ನಿಖಿಲ್ ಅವ್ರದ್ದು ಚೈನ್ ಮನಾಲಿಗೆ ಹೋದಾಗ ತೆಗ್ಸಿದ್ನಲ್ಲ. ಎಸ್, ಅದನ್ನ ತಗೋಬರಕ್ಕೆ ಬ್ಯಾಂಕಿಗೆ ಬಂದಿದ್ದೀವಿ. ಸೊ ಅಕ್ಕ ಚಿನ್ನ ಯಾವುದು ಮನೇಲಿ ಇಟ್ಟಿಲ್ಲ, ಎಲ್ಲ ಬ್ಯಾಂಕಲ್ಲಿ ಇಟ್ಟೋಳೆ ಗೈಸ್. ಏನೊಂದು 100 kg ಐತೆ ಇಲ್ಲ. ಸೊ ಮತ್ತೆ ಇವಳ್ದೊಂದು ಡೌಟ್ ಇತ್ತು, ಒಂದು ನೆಕ್ಲೆಸ್ ಇದೆಯೋ ಇಲ್ವೋ ಅಂತ. ನಾವು ನೋಡೇ ಇಟ್ಟಿದ್ವಿ. ನಾನು ನೋಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಇವಳು ಡೌಟಲ್ಲಿ ಇತ್ತು. ಅದಕ್ಕೆ ಒಂದ್ಸಲ ನೋಡ್ಕೊಬಿಡೋಣ, ಹಂಗೆ ನಿಖಿಲ್ ಅವ್ರದ್ದು ಚೈನ್ ತಗೋಬರೋಣ ಅಂತ. ಎಸ್, ನಮ್ಮನ್ನೇ ಕರ್ಕೊಳ್ಳಲ್ಲ. ಅದಕ್ಕೆ ಬ್ಯಾಂಕ್ ಅನ್ನೋದನ್ನ. ಓ, ನೀನು ಒಬ್ಳೆ ಹೋಗ್ಬೇಕು. ಇವಳು ಒಬ್ಳೆ ಮಾಡಿಸುವಾಗ ಇಬ್ರದ್ದು ಆಕ್ಸೆಸ್ ಕೊಟ್ರೆ ಕಳಿಸ್ತಾರೆ ಇಬ್ರುನ. ನಿಂದು ಒಬ್ಳದ ಆಕ್ಸೆಸ್ ನಂದು ಕೊಡ್ಬೇಕು ತಾನೆ. ನೀನ್ ಬರ್ಬೇಕು ತಾನೆ ಅವತ್ತು. ಅಣ್ಣಂದು ಕೊಟ್ಟಿಲ್ವಾ? ಅಣ್ಣಂದು ಕೊಟ್ಟಿಲ್ಲ. ಮದ್ವೆಗೂ ಮುಂಚೆ ಮಾಡ್ಸಿದ್ದು, ಇದಕ್ ಪರ್ಪಸ್ಗೆನೆ ಮಾಡ್ಸಿದ್ದು. ಮದ್ವೆಗೂ ಮುಂಚೆನೆ ವಿಜಯನಗರದಲ್ಲೇ ಬೇಕು ಅಂದ್ಬಿಟ್ಟು HDFC ಟ್ರೈ ಮಾಡಿ ಅದಾಗ್ಲಿಲ್ಲ. ಆಮೇಲೆ ಆಕ್ಸೆಸ್ ಅಲ್ಲಿ ಸಿಕ್ತು. ಮದ್ವೆಗೂ ಮುಂಚೆ ಮಾಡ್ಸಿದ್ದು. ಅವನ್ಗೆ ಅಂತಾನೆ ಮಾಡೋದು, ಬೇರೆಯವ್ರಿಗೆಲ್ಲ. ಶಾಮ್ಗೆ ಮಾಡಿದ್ದಾರೆ ನಮ್ಮ ಆಂಟಿ. ಎಷ್ಟು ಯಾವಾಗ ಮಾಡಿದ್ರು ಆಂಟಿ? ಇವಾಗ 1 ಗಂಟೆಲಿ. ಸ್ವಲ್ಪ ಅರ್ಧ ಕೆಜಿ. ಗೈಸ್, ನಮ್ಮ ಅಜ್ಜಿ ನಮ್ಮ ಮದ್ವೆಲಿ 50,000 ರೂಪಾಯಿ ಬರೋಬ್ಬರಿ ಖರ್ಚು ಮಾಡಿದಾರಂತ. ಅದನ್ನ ಇವಾಗ ರಿಕವರಿ ಮಾಡ್ತಾ ಇದಾರೆ. ಬಂದಾಗ ಎಲ್ಲ ಕೊಟ್ಟು ಆಮೇಲೆ
ಸ್ವಲ್ಪ ಹಂಗೆ ಎಲ್ಲ ಕಡೆಯಿಂದ ರಿಕವರಿ ಪೀರಿಯಡ್ ಇದು ರಿಕವರಿ ಮಾಡ್ತಾ ಇದ್ದಾರೆ. ಎಲ್ಲ ದುಡ್ಡು ಏನು ಖರ್ಚಾಗಿರೋದು ದೇವ್ರಿಗೆ ಹಾಕಕ್ಕೆ ಹಾ ಚೇಂಜ್ಗಳು ಅದಕ್ಕಾರು ನಿನ್ ಕೇಳಾರ ಕೊಡಪ್ಪ ಅಂತ ಮದುವೆ. ಸರಿ ಆಯ್ತು, ನಮ್ಮ ಬ್ಲಾಗ್ ಹಾಯ್ ಹೇಳಿ. ಏನ್ ಹೇಳವ? ಹಾಯ್ ಹಾಯ್ ಬಾಯ್. ಸುಮ್ಮನೆ ತಂದಲ್ಲ ಹಣ್ಣು. ಇವಾಗ ಅಜ್ಜಿ ನಮ್ಮ ಜೊತೆ ನಮ್ಮ ವಿಜಯನಗರ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ತಗೋ ಹೋಗಮ್ಮ, ಅಲ್ಲಿಗೆ ತಗೋ ಹೋಗಮ್ಮ. ಇವಳು ಇವಾಗ ಏನೋ ವ್ಲಾಗ್ ಮಾಡೋ ಸ್ಟೇಜಲ್ಲಿ ಇಲ್ಲ ಗೈಸ್, ಮಲಗಿದ್ದಾಳೆ. ಎದ್ದಾಳು, ಹಾಯ್ ಮಾಡು. ಊಷ್ಟ ಆಗ್ಬಿಟ್ಟಿದ್ದಾಳೆ. ಬರ್ಡೇ ಅಂತ ಸಿರಿಲಿದ್ಲು, ಇವಾಗ ಊಷ್ಟಾಗಿದ್ದಾರೆ. ಅಜ್ಜಿ ನನಗೋಸ್ಕರ ಇಲ್ಲೋಡಿ ಹಿಟ್ಟಿನ ದೊಣ್ಣೆ ಬೇಕು ಅಂತ ಹೇಳಿದ್ದೆ, ಹಂಗಾಗಿ ಇದು ಮತ್ತೆ ಕೆರ್ಚಿಪ್ಪು ಎರಡು ತೆಗ್ದಿಟ್ಟಿದ್ದಾರೆ. 500 ರೂಪಾಯಿ ಕೊಟ್ಟಿನಿ, ಇನ್ನೂ ತಂದು ಕೊಟ್ಟಿಲ್ಲ. ನಿಮ್ಗೆ ಅದು ಗಳಕ ನಳ್ಳಾಡ್ತಿತ್ತಲ್ಲ ಅದಕ್ಕೆ ಬಿಡ್ಕೊ ಓಡಾಡೋದು. ಅಜ್ಜಿಗೆ ವಯಸ್ಸಾಗೋಯ್ತು ಗಾಯ್ಸ್, ನಮ್ಮ ಅಜ್ಜಿಗೆ ದುಡ್ಡು ಮಾಡ್ಬಿಟ್ಟಿಯಾ? ಇದ್ರದ್ದು ಏನೋ ಈ ಸ್ಟೇಜಿಗೆ ಬಂದಿದ್ದಾನೆ ಅಂದರೆ ವಯಸ್ಸಾಗೋಯ್ತು. ಇಟ್ಬಿಡಿ ಅಲ್ಲೇ. ನೋಡ್ತಾ ಇದ್ದೀನಿ ಏನಂತ. ಇದನ್ನ ನನ್ನ ಕಾಲೇನಾರು ಆಗಿದ್ರೆ ನಾನು ಸುಮ್ಮಳದ್ದೆ ಈ ಪ್ರಯತ್ನ ಯಾಕೆ ಬಾಂಸ್ಕೊಂಡೆ ಹೇಯಪ್ಪ, ದಿವಸ ಬೆಳಗಾನ ದೇವ್ರು ಬಿಡ್ತೀನಿ, ನನ್ನ ಕಾಲಿಂಗ ಆದಲ್ಲಪ್ಪ ಅಂತ. 4:15 ಆಗಿದೆ, ಇವಾಗ ತಿಂತಾ ಇದ್ದಾರೆ. ಚಪ್ಪರ್ಸ್ಕ ತಿಂತವ್ರೆ. ಎಷ್ಟು ವರ್ಷ ಆಗಿತ್ತು ನೀನು ಇಲ್ಲಿ ಮಾಡಿಸ್ಕೊಂಡು ತಿಂದು? ಇಲ್ಲ, ಹೋದ ವರ್ಷ ಅದೇ ವರ್ಷ ಆಗೈತೆ ತಾನೆ. ನಮ್ಮ ಆಂಟಿ ತಂತಂದು ಆಗ್ತಾ ಐತೆ. ಹ್ಮ್, ಚೆನ್ನಾಗೈತಾ? ಎಷ್ಟು ದಿನ ಆಗಿತ್ತು ತಿಂದು? ಕೂರ್ಗಲ್ಲಿ ಒಂದ್ಸಲ ತಿಂದಿದ್ದೆ ಅಲ್ವಾ, ಅದು ಬೇರೆ. ಆದ್ರೆ ಅವ್ರದ್ದು ಸ್ವಲ್ಪ ಇದು ನೋಡಿ ಗೈಸ್, ಹೇಗಿದೆ ಗೈಸ್ ಸಾಂಬಾರ್? ಚೆನ್ನಾಗೈತಾ ಆಂಟಿ? ನೀವೇ ಮಾಡಿದ್ದ ಫುಲ್ಲು? ಅವು ಮಕ್ಕಳು ಇರ್ಲಿಲ್ಲ, ಆಂಟಿನೇ ಫುಲ್ ಮಾಡಿ ಗಂಡ ಹೆಂಡತಿ ಸೇರ್ಕೊಂಡು ಮಾಡಿರೋದು. ನಮ್ ಚಿಕ್ಕಪ್ಪ ಕಬಾಬ್ ಚೆನ್ನಾಗಿ ಮಾಡುತ್ತೆ. ಕಬಾಬ್ ಯಾರು ಮಾಡಿರೋದು? ಎಲ್ಲ ನಾನಾ ಕೊಟ್ಟ ಕಲಿಸಿದ್ರು. ಹಂಗೆ ನೀನ್ ಮಾಡ್ದೇನೆ ಏನ ಊಟ ಮಾಡು. ಇವನ್ ಬಾರ್ಸೋದು ಇನ್ನೂ 1 hour. ಗೈಸ್, ಹೀಗೆ ನಿಮ್ಮ ಅಜ್ಜಿ ಸೇವಿಂಗ್ಸ್ ಮಾಡಿರೋದು. ಅದೊಂದು ಅರ್ಧ ಆದ್ರೆ ಈ ಬ್ಯಾಂಕ್ ಒಂದು ಅರ್ಧ ಕೊಟ್ಟಿದೆ, ಆ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಒಂದು, ಪ್ರೈವೇಟ್ ಬ್ಯಾಂಕ್ ಒಂದು. ವಿಡಿಯೋ ಮಾಡಿದ್ದು ಹಿಂಗಾಜಿ ಹಿಂಗೆ ಬಂದು ನನಗೆ 2 ತಿಂಗಳಿಗೆ ಒಂದ್ಸತಿ ಕೊಟ್ಬಿಡಪ್ಪ ಮನೆ ತಕ್ಕೆ. ಹಾ, ನಿಮ್ಮ ಅಣ್ಣಂಗೆ ಕೊಡ್ತಾರೆ, ನೀ ತಿನ್ನು. ಅಲ್ಲಿ ನೋಡಲ್ಲ ಗ್ಯಾಪು ಎಲ್ಲಿಂದ ಬಂತು ಅಂದ್ರೆ ಇಲ್ಲಿಂದನೇ ಬಂದಿರೋದು. ಇದಕ್ಕೆ ಎಲ್ಲ ಏನೋ ನನ್ನ ಯಾಕೆ ತೋರಿಸ್ತಿದ್ಯಾ? ನಿನ್ನ ನೋಡ್ಕೊ. ನಾನ ಚಾಂಗೆ ಐತೆ. ಮಾವಿನಕಾಯಿ ತಿಂತಿದ್ದೀವಿ ಗೈಸ್. ಸಾಕ ನಿಂಗೆ ಒಂದೇ ಪೀಸು? ಎಲ್ಲ ನಿಮ್ಮ ಅಜ್ಜಿನ ತೋರಿಸಿ, ನಿಮ್ಮ ಅಜ್ಜಿ ಜೊತೆ ವಿಡಿಯೋ ಮಾಡಿ. ಏನ್ ಅದ್ರೊಳಗಿತ್ತ ಮುಯ್ಯೊಳಗಡೆ? ಎಲ್ಲ ಕೊಡಿ, ನಾನ್ ಕೊಟ್ಟಿದ್ದು ಕಣ. ಕೊಡಿ, ನಾನ್ ಕೊಟ್ಟಿದ್ದು. ಇನ್ನೇನಿದ್ದು ಇನ್ಸಿಲ್ ನೋಡು ಸುಮ್ಮನೆ. ಅಂಗನವಾಡಿ ಅಂತ ಐತೆ, ಅಂಗಡಿ ನಾಗರಾಜು ಅಂತ ಐತೆ. ಏನ್ ಚಾಲಾಕ್ ಬ್ರೋ ನೀನು. ಅವನ್ ಕೈಲಿ ಈಸ್ಕೊಂಡು ಸುಮ್ನೆ ಐತೆ ಅಂದಿದ್ದು. ಕೊಡಿಲಿ, ಕೊಟ್ಬಿಡು. ಮುಯ್ಕವರು ಹೆಸರು ಬರ್ದಾಗೈತೆ ಗೈಸ್, ಆದ್ರೂ ಇನ್ನೊಂದ್ಸಲ ಹೆಸರು ಬರೀಬೇಕಂತೆ ಬೂಸಿಗೆ. ಬರ್ದಿಲ್ವಲ್ಲವ? ಬರ್ದೈತಲ್ಲ ಸ್ವಾತಿ. ಇದು ನಿಮಗೆ ಯಾರು? ಸೊಸ, ಅಲ್ಲೇ ಸೊಸ. ಸಾಕ? ಬೇವ್ತು ತಲೆಲೆಲ್ಲ ನೀರ್ ಬತ್ತಾದೆ. ಕೂದ್ಲೇ ಐತಲ್ಲಪ್ಪ ತಲೆ ತುಂಬಾ. ಸೊಪ್ಪು ಸಿಗ್ತದೆ. ನೀವೆಲ್ಲಿಗೆ ಹೋಗಿದ್ರಿ ಮೇಡಮ್? ಈಗ 2 ಮನೆಗೆ ಹೋಗಿದೆ. ಮಾತಾಡ್ಸ್ಕೊ ಬಂದ್ಲು ಎಲ್ಲಾರ್ನು. ಗೈಸ್, ನಾವು ಇವಾಗ
ಊರಿಂದ ಹೊರಟು ಗೋಬಿ ತಿನ್ನೋಕೆ ಬಂದಿದ್ದೀವಿ. ನಮ್ಮದು ಹಳೇ ಮನೆ ಇತ್ತು ಇಲ್ಲೇ 1-2 ಕಿಲೋಮೀಟ್ರ್, ಅಲ್ಲೇ ಪಕ್ಕದಲ್ಲಿ ನಮ್ಮ ಕಾಲೇಜು. ದೇವಗೌಡ ಸರ್ಕಲ್ ಹತ್ರ ಬಂದಿದ್ದೀವಿ. ಯಾವಾಗಲೂ ಅಕ್ಕ ಮದುವೆಗೂ ಮುಂಚೆ ಇಲ್ಲೇ ಬರ್ತಾ ಇದ್ಲು. ಏನೇ 1 ಕಿಲೋಮೀಟರ್ ಅಲ್ವಾ, ಬರೋಳು ತಿನ್ನೋಳು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಎಲ್ಲಾರು ಹೋಗ್ಬೇಕಾರೆ. ಸೊ ಇವಾಗ ಅವಳೇ ಕರ್ಕೊಂಡ್ ಬಂದಿದ್ದು. ಹೋಗೋಣ ಆ ಮನೆಗೆ ಹೋದ್ಮೇಲೆ 2 ವರ್ಷದಿಂದ ಎಲ್ಲೂ ಗೋಬಿ ತಿನ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ತಿಂದೇ ಇಲ್ಲ ಅವಳು, ಒಂದು ತಿಂದಿಲ್ಲ ಎಲ್ಲವೇ. ಬೇಡ ಬಿಸಿನೇ ಇಲ್ಲ. ಮಾಡಿ ಇಟ್ಟಿರೋದು ಕೊಟ್ಟಿರೋದು ಇವಾಗ. ಇವತ್ತು ಬೆಳಿಗ್ಗೆ ತಾನೇ ಪ್ರಿಯಕ್ಕ ತಂದ್ಕೊಟ್ಟಿದ್ ಗಿಫ್ಟ್ ಎಲ್ಲ ಹಾಕೊಂಡಿದೀವಿ ಅಂದ್ರೆ ಇವತ್ತೇ ಮೈಸೂರಿಗೆ ಇಳಿದ್ಬಿಟ್ಟಿದ್ದಾರೆ ನಮ್ಮ ಪ್ರಿಯಕ್ಕ. ಹಾಯ್, ಹೇಗಿದ್ದೀರಾ? ತಂದಿದ್ದು ಯಾರು? ಮಧು. ಫಸ್ಟ್ ಗಿಫ್ಟ್ ನಿಮ್ಗೆ ಕೊಟ್ಟಿರೋದು. ಅವ್ಳ ಮನೇಲಿಂದ ಡೆಲ್ಲಿಂದ ತಂದಿದ್ದು ನಮ್ಗೆ ಇನ್ನೂ ಕೊಟ್ಟೇ ಇಲ್ಲ. ಹೌದಾ? ಯಾಕೆ? ಅಂದ್ರೆ ಇನ್ನೂ ಬಂದಿಲ್ಲ. ಹಾ, ನಿನ್ ಕೇಳಿದೆ. ಇದು ಸ್ವಲ್ಪ ಕ್ಯಾರಿ ಮಾಡ್ಬೋದಿತ್ತಲ್ಲ. ಸಿ ಐ ಆಮ್ ಸ್ಪೆಷಲ್. ಓಕೆ, ಯಾ ಪ್ರಿಯಕ್ಕಂಗೆ ಇಷ್ಟ ಅಂತ. ಇಷ್ಟ ಆಯ್ತಾ? ಇಟ್ಸ್ ನೈಸ್, ಐ ಲೈಕ್. ಈರಜೇನ್ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಮೂರಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು? ಇದು 2 ಇಷ್ಟ ಆಯ್ತು, ಈಕ್ವಲ್ ಬಿಕಾಸ್ ಐ ಥಿಂಕ್ ಐ ಲೈಕ್ ಗೋಲ್ಡ್. ಇದು ರೋಸ್ ವಾಚ್ ಜೊತೆ ಎಲ್ಲ ಹೋಗುತ್ತಲ್ಲ ರೋಸ್ ಗೋಲ್ಡ್. ಐ ಹ್ಯಾವ್ ಓನ್ಲಿ 1. ಹಾ, ಶ್ರೇಯಸ್ ಬ್ರೋ ನೋಡಿ ಗೈಸ್. ಪ್ರಿಯಕ್ಕ ಬಂದಿರೋದು ಮದ್ವೆ ಶಾಪಿಂಗಿಗೆ. ಬ್ಯಾಂಗ್ಳೂರ್ ಹೋಗೋದು. ಇವತ್ತು 1 ತಿಂಗಳು ಕರೆಕ್ಟಾಗಿ ನಾವೆಲ್ಲ ಉಡುಪಿಲಿ ಇರ್ತೀವಿ. ಎಸ್, ಹೌದಾ? ಇಷ್ಟು ಲೇಟ್ ಬರ್ತೀವಿ? ಇಲ್ಲ ಆಲ್ರೆಡಿ ಇದ್ಬಿಡ್ತೀವಿ ಅಂತ. 16th ಬರ್ತೀವಿ ಅಕ್ಕ. ನೀನ್ ಬರ್ಬೇಡ, ನೀನ್ ಇನ್ವೈಟೆಡ್ ಇಲ್ಲ. ನಾವೀಗ ಇದೇನು ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೀವಿ. ಫಾರ್ ಸಮ್ ಪಲ್ಯ ಶಿ ಇಸ್ ಗೋಯಿಂಗ್ ಟು ಮೇಕ್ ಸಮಥಿಂಗ್, ಆಡಿಂಗ್ ಸಮ್ ಎಗ್ಸ್, ಆನಿಯನ್, ದಾಲ್ ಅಂಡ್ ವಾಟ್ ನಾಟ್. ಉಪ್ಸಾರು ಪಲ್ಯ ಗೈಸ್. ಅದನ್ನ ಮಾಡಿ ಪ್ರಿಯಾಕ್ ಫಸ್ಟ್ ಟೈಮ್ ತಿಂತಾರದಂತವ್ರು ಪಲ್ಯನ. ಪ್ರಿಯಕ್ಕ ಅರ್ಧ ಗಂಟೆಯಿಂದ ಬಿಡಿಸ್ತಾ ಇದೀವಿ, ಕಡಿಮೆನೇ ಆಗ್ತಾ ಇಲ್ಲ. ಹೌದು, ಇವ್ರು ಎಷ್ಟು ತಗೊಂಡ್ ಬಂದಿದ್ದಾರೆ ಅಂದ್ರೆ. ಇವ್ನು ನಿಖಿಲು ಹೆಲ್ಪ್ ಮಾಡ್ತಿಲ್ಲ, ಮುತ್ತನೂ ಹೆಲ್ಪ್ ಮಾಡ್ತಿಲ್ಲ. ಕೈ ಸ್ಮೆಲ್ ಇವ್ರು ಬರೀ ತಿನ್ನಕ್ ಬರ್ತಾರಂತೆ. ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾರಷ್ಟೇ. ಬೇಗ ಇಷ್ಟು ಕೊಡಿ ಸರ್. ನೈಸ್ ನೋ. ಏನ್ ಬೇಕು ನಿಂಗೆ ಇಷ್ಟು? ಬಾಯ್ ಅಜ್ಜಿ, ಬಾಯ್ ಅಜ್ಜಿ, ಬಾಯ್. ನಮ್ಮ ಅಜ್ಜಿ ಜೀವಂತ ಬಂದು ಬಿಟ್ಕೊಟ್ಟೆ ಹೋಗ್ತಾ ಇದ್ದಾರೆ. ಸೊ ನಾವಿವಾಗ ಮಧು ಅವರ ಅಕ್ಕನ ಶಾಪ್ಗೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಪ್ರಿಯಕ್ಕ ಅವರ ಬ್ಲೌಸು, ಬಟ್ಟೆ ಎಲ್ಲ ಹೊಲ್ಸಕ್ಕೆ. ಹಾಗೆ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡ್ಬಿಡ್ತಾ ಇದೀಯಾ? ಯಾ, ಇಷ್ಟು ಬೇಗ? ಏಕೆ? ನಾನು ಸ್ವಲ್ಪ ಹೊತ್ತು ಮಾಡು. ಯಾಕೆ? ನೀನು ಬ್ಲಾಗ್ ಮಾಡೋದು ನೋಡಿದ್ರೆ ನನಗೆ ಒಂಥರ ಖುಷಿ. ನಾವು ಮಾಡ್ತಾಳೆ ಗೈಸ್. ಸೊ ಯಾವ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್, ಎನ್ಆರ್ ಪ್ರೊಡಕ್ಷನ್ ಹೌಸ್. ಎನ್ಆರ್ ಪ್ರೊಡಕ್ಷನ್ ಹೌಸ್. ಓಕೆ, ಬಾಯ್.